ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ರೈತ ಮಿತ್ರ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ಈ ಒಂದು ವಿಡಿಯೋದಲ್ಲಿ ಫ್ಯಾಟ್ ತುಂಬಾ ತಲೆನೋವು ನಮ್ಮ ರೈತರಿಗೆ. ಸೊ ಫ್ಯಾಟ್ ಇಲ್ಲ, ಎಸ್ ಎನ್ ಎಫ್ ಇಲ್ಲ. ಫ್ಯಾಟು ಎಸ್ ಎನ್ ಎಫ್ ತುಂಬ ಡೌನ್ ಆಗಿದೆ. ಸೊ ನಾವು ಡೈರಿಗೆ ಕೊಡುವಂತಹ ಹಾಲಿನ ಕೇಂದ್ರಗಳಿಗೆ ಕೊಡುವಂತಹ ಹಾಲನ್ನು ಟೋಟಲ್ ಆಗಿ ನಮಗೆ ವಾಪಸ್ ಕಳಿಸ್ತಿದ್ದಾರೆ, ಕೆಲವು ಕಡೆ ವಾಪಸ್ ಕಳಿಸಿದ್ದಾರೆ. ಸೊ ಅದರಿಂದ ತುಂಬಾ ಲಾಸ್ ಆಗ್ತಿದೆ. ಫ್ಯಾಟ್ ಇಂಪ್ರೂವ್ ಮಾಡೋದಕ್ಕೆ ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನು ನಾವು ಕೈಗೊಳ್ಳಬೇಕು, ಏನೆಲ್ಲ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು. ಸೊ ತುಂಬಾ ಪ್ರಶ್ನೆಗಳು ಬಂದವು. ಫ್ಯಾಟು ಆ ಫ್ಯಾಟ್ ಬಗ್ಗೆನೇ ನಾವು ಇವತ್ತು ಮಾತಾಡ್ತಾ ಹೋಗೋಣ. ಸೊ ಯಾಕೆ ಫ್ಯಾಟ್ ಡೌನ್ ಆಗುತ್ತೆ, ಸೊ ಏನು ಮಾಡಿದ್ರೆ ಫ್ಯಾಟನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡ್ತೀನಿ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಎಡ್ ತನಕ ನೋಡಿ, ನಿಮಗೆ ಅರ್ಥವಾಗುತ್ತೆ. ಸೊ ನಾವೆಲ್ಲಿ ತಪ್ಪು ಮಾಡ್ತಿದ್ದೀವಿ ಫ್ಯಾಟ್ ವಿಷಯದಲ್ಲಿ, ಫ್ಯಾಟ್ ಎಸ್ ಎನ್ ಎಫ್ ವಿಷಯದಲ್ಲಿ. ಸೊ ಈಗ ನಾವು ನಮ್ಮ ಒಂದು ಹಸುವಿನ ಹಾಲನ್ನು ನಾವು ಮೊಸರು ಮಾಡಿದಾಗ ಸೊ ತುಂಬಾ ತೆಳುವಾಗಿ ಅಂತ ಅಂದರೆ ಎಪ್ಪುಗಟ್ಟಲ್ಲ, ಅಂದರೆ ಗಡ್ಡೆ ರೂಪದಲ್ಲಿ ಮೊಸರು ಬರಲ್ಲ, ತುಂಬ ತೆಳುವಾಗಿ ಮೊಸರು ಬರುತ್ತೆ. ಸೊ ಅದು ಕಾರಣ ಏನಂದರೆ ಎಸ್ ಎನ್ ಎಫ್ ಅಲ್ಲಿ ಏರಿಳಿತ ಆದಾಗ ತುಂಬಾ ಆ ರೀತಿಯಾಗಿ ಮೊಸರು ಗಡ್ಡೆಗಟ್ಟದಲ್ಲೇ ಸೊ ತೆಳುವಾಗಿರ್ತಾ ಮೊಸರು ಬರ್ತಕ್ಕಂಥದ್ದು, ಎಪ್ಪುಗಟ್ಟದಲ್ಲಿ ಇರ್ತಕ್ಕಂಥದ್ದು. ಸೊ ಇದೂ ಸಹ ಆ ಒಂದು ಇದರಲ್ಲಿ ಬರ್ತಕ್ಕಂಥದ್ದು. ಸೊ ಎಸ್ ಎನ್ ಎಫ್ ಡೌನ್ ಆದಾಗ ಆಗ್ತಕ್ಕಂಥದ್ದು. ಸೊ ಯಾಕೆ ಫ್ಯಾಟ್ ಡೌನ್ ಆಗುತ್ತೆ, ಎಸ್ ಎನ್ ಎಫ್ ಮತ್ತು ಫ್ಯಾಟ್ಗಳಲ್ಲಿ ವ್ಯತ್ಯಾಸಗಳು ಯಾಕಾಗುತ್ತೆ, ಸೊ ನಾವೇನಾದರೂ ಅದಕ್ಕೆ ಕಾರಣರಾಗ್ತೀವ, ಅಂದರೆ ನಾವು ಕೊಡೋ ಆಹಾರ ಅಥವಾ ವ್ಯತ್ಯಾಸನ, ಅಥವಾ ಬೇರೆ ಏನಾದರೂ ವಾತಾವರಣ ವ್ಯತ್ಯಾಸನ, ಅಥವಾ ಇನ್ನೇನಾದರೂ ಅಡಿಷ್ನಲ್ ಆಗಿ ಕೊಡಬೇಕಾ. ಸೊ ಇದ್ರ ಬಗ್ಗೆ ಈ ವಿಡಿಯೋ ಪೂರ್ತಿಯಾಗಿ ಅಂದರೆ ಪ್ರತಿಯೊಂದು ಪಿನ್ ಟು ಪಿನ್ 4-5 ಮೇಯ್ನ್ ಪಾಯಿಂಟ್ಸ್ಗಳನ್ನು ತಿಳಿಸ್ತಾ ಹೋಗ್ತೀನಿ. ಸೊ ಯಾರೂ ಸ್ಕಿಪ್ ಮಾಡಿಬಿಡಿ. ಸೊ ಯಾರೆಲ್ಲ ಹೊಸ್ದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಖಂಡಿತ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ರೆಡ್ ಬಟನ್ ಇರುತ್ತೆ, ಆ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಆ ಪಕ್ಕದಲ್ಲಿ ಬರುವಂತಹ ಆಲ್ ಗಂಟೆ ಸಿಂಬಲನ್ನು ಒತ್ತಿದರೆ ಸೊ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು. ಸೊ ಈ ರೀತಿ ವಿಡಿಯೋ ಅಪ್ಲೋಡ್ ಆಗಿದೆ ಅಂತೇಳಿ ನಿಮಗೆ ಒಂದು ಸಂಕೇತ ಸೂಚನೆಯನ್ನು ಕೊಡ್ತಾರೆ ಯೂಟ್ಯೂಬ್ ಕಡೆಯಿಂದ. ಸೊ ನೀವು ಅದನ್ನು ವಾಚ್ ಮಾಡ್ಬೋದು ಆವಾಗ. ಸೊ ಅದಕ್ಕೋಸ್ಕರ ಖಂಡಿತ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರು ಹಾಗೆ ಜಸ್ಟ್ ವಿಡಿಯೋನ ವಾಚ್ ಮಾಡಿ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಸೊ ಇದರಲ್ಲಿ ಯಾವುದೇ ರೀತಿ ನಿಮಗೆ ನಷ್ಟ ಏನಿಲ್ಲ, ಸೊ ಅನುಕೂಲನೇ ಹೆಚ್ಚಿನದಾಗಿರುತ್ತೆ. ಸೊ ನಾವು ಇನ್ನೂ ವಿಡಿಯೋ ತಡ ಮಾಡೋದಲ್ಲಿ ವಿಡಿಯೋಕ್ಕೆ ಎಂಟ್ರಿ ಮಾಡೋದು ಆದರೆ, ಸೊ ಇಲ್ಲಿ ಫ್ಯಾಟ್ ಮತ್ತು ಎಸ್ ಎನ್ ಎಫ್ಗೆ ಮುಖ್ಯ ಕಾರಣಗಳು ನಾನೊಂದು 5 ಪಾಯಿಂಟ್ಸ್ ಹೇಳ್ತೀನಿ. ಅದರಲ್ಲಿ ಮೊದಲನೇದು ಬ್ಯಾಲೆನ್ಸ್ಡ್ ಫುಡ್, ಸಮತೋಲಿತ ಆಹಾರ ಹೆಚ್ಚು ಕಡಿಮೆ ಆದಾಗ. ಸಮತೋಲಿತ ಆಹಾರ ಅಂತಂದರೆ ಸೊ ನೀವು ಈಗಾಗಲೇ ಏನೆಲ್ಲ ಹಿಂದಿನ ವಿಡಿಯೋಗಳು ಹೇಳ್ಕೊಂಡಿದ್ದೀವಿ, 30 kg ಹಸಿ ಮೇವು, 10 kg ಒಣ ಮೇವು, ಸೊ 3 ಲೀಟರ್ಗೆ 1 kg ದಾಣಿ ಮಿಶ್ರಣ. ಇದರಲ್ಲಿ ಏನಾದರೂ ಏರುಪೇರಾಗಿದ್ದರೆ ಖಂಡಿತ ನಿಮ್ಮ ಒಂದು ಹಸು ಅಥವಾ ಎಮ್ಮೆಯಲ್ಲಿ ಫ್ಯಾಟ್ ಅಂತಕ್ಕಂಥದ್ದು ಹೆಚ್ಚು ಆಗಿರುತ್ತೆ, ಕಡಿಮೆನೂ ಆಗಿರುತ್ತೆ ಅಲ್ಲ. ಅದರಲ್ಲಿ ಏನಾದರೂ ಮೇವಲ್ಲಿ ಕೊಡುವಂಥ ಮೇವಲ್ಲಿ ಕಡಿಮೆ ಆದರೆ ಫ್ಯಾಟ್ ಎಸ್ ಎನ್ ಎಫ್ ತೀರಾ ಕಡಿಮೆ ಆಗುತ್ತೆ, ಹಾಲಿನ ಇಳುವರಿಯಲ್ಲೂ ಕಡಿಮೆ ಆಗುತ್ತೆ. ಸೊ ಬ್ಯಾಲೆನ್ಸ್ಡ್ ಫುಡ್ ಅನ್ನೋದು ಕೊಟ್ಟಾಗ ಖಂಡಿತ ಸೊ ಇಲ್ಲಿ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಬ್ಯಾಲೆನ್ಸ್ಡ್ ಫುಡ್ ಅಂದರೆ ಯಾವ್ಯಾವುದು ಅಂತಂದರೆ, ಮೇಯ್ನ್ ಫ್ಯಾಟನ್ನು ಇಂಪ್ರೂವ್ ಮಾಡಬೇಕು ಅಂದರೆ ಇಲ್ಲಿ ಫೈಬರ್ಸ್ ಬೇಕಾಗುತ್ತೆ, ನಾರು ಪದಾರ್ಥ ಹೆಚ್ಚಿನದಾಗಿರಬೇಕಾಗುತ್ತೆ. ಈ ನಾರು ಪದಾರ್ಥ ಯಾವುದರಲ್ಲಿ ಹೆಚ್ಚಿನದಾಗಿರುತ್ತೆ ಅಂದರೆ ಡ್ರೈ ಫೀಡಲ್ಲಿ ಹೆಚ್ಚಾಗಿರುತ್ತೆ. ಸೊ ಡ್ರೈ ಫೀಡನ್ನು ನಾವು ಯಾವುದೇ ರೀತಿಯೂ ಮಿಸ್ ಮಾಡಬಾರ್ದು. ಒಂದು ವೇಳೆ ಮಳೆಗಾಲದಲ್ಲಿ ಸೊ ನಮಗೆ ಹೆಚ್ಚಿನದಾಗಿ ಹಸಿ ಮೇವು ಸಿಗುತ್ತೆ, ನಾವು ಡ್ರೈ ಫೀಡನ್ನು ಕೊಡೋಕ್ಕಾಗಲ್ಲ, ಅದನ್ನು ಸ್ಟೋರ್ ಮಾಡೋಕ್ಕಾಗಲ್ಲ, ಇಟ್ಕೊಳ್ಳೋಕ್ಕಾಗಲ್ಲ ಅಂದಾಗ ಸೊ ನೀವು ಕೇವಲ 30 kg 40-50 kg ನಾನು ಹಸಿ ಮೇವನ್ನೇ ಕೊಡ್ತೀನಿ, ಸೊ ತುಂಬ ಇಷ್ಟಪಟ್ಟು ತಿನ್ನುತ್ತೆ ಅಂತ ಅಂದರೆ ಸೊ ಖಂಡಿತ ಫ್ಯಾಟಲ್ಲಿ ಇಷ್ಟಪಟ್ಟು ಡೌನ್ ಆಗೋಗುತ್ತೆ. ಯಾಕೆ ಅಂತಂದರೆ ಅಲ್ಲಿರುವಂತಹ ನಾರು ಮತ್ತು ಒಂದು ಫೈಬರ್ ಕಂಟೆಂಟ್ ಡೌನ್ ಆಗಿ ಆ ಒಂದು ಆಹಾರ ಸಮತೋಲಿತವಲ್ಲದೇ ಇದ್ದಾಗ ಸೊ ಖಂಡಿತ ಸೊ ಫ್ಯಾಟ್ ಮತ್ತು ಎಸ್ ಎನ್ ಎಫ್ಗಳು ತೀರಾ ಡೌನ್ ಆಗುವಂಥ ಚಾನ್ಸಸ್ಸು ಮ್ಯಾಕ್ಸಿಮಮ್ ಇರುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಕಂಪಲ್ಸರಿ ನೀವು 8-10 kg ಎಲ್ಲ ಸಮಯದಲ್ಲೂ ಒಣ ಮೇವನ್ನು ಕೊಡಬೇಕಾಗುತ್ತೆ. ಸೊ ಒಣಮೇವು ಕೊಟ್ಟಾಗ ಅದರಲ್ಲಿ ಫೈಬರ್ಸು ಹೆಚ್ಚಿನದಾಗಿರ್ತವೆ. ಫೈಬರ್ಸ್ ಹೆಚ್ಚಾಗಿದ್ದಾಗ ಅದರ ಒಂದು ಜೀರ್ಣಕ್ರಿಯೆಗೆ ತುಂಬ ಸಹಕಾರಿಯಾಗುತ್ತೆ. ಕೇವಲ ಜೀರ್ಣಕ್ರಿಯೆ ಅಲ್ಲ, ಓವರಾಲ್ ಮಿಲ್ಕ್ ಪ್ರೋಸೆಸ್, ಪ್ರೊಡಕ್ಷನ್ ಪ್ರೋಸೆಸ್ ಏನಿರ್ತದೆ ಎಲ್ಲದಕ್ಕೂ ಸಹ ಹೆಚ್ಚಿನದಾಗಿ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನೀವು ಕಂಪಲ್ಸರಿ ಆ ಒಂದು ಒಣಮೇವನ್ನು ಮಿಸ್ ಮಾಡಬಾರ್ದು. ಒಂದು ವೇಳೆ ನೀವು ಕೊಡುವಂತಹ 30 kg ಹಸಿ ಮೇವಲ್ಲಿ 10 kg 15 kg ಕೊಟ್ಟು ರಿಮೈನಿಂಗ್ ಏನಿದೆ ಎಲ್ಲವನ್ನು ನೀವು ಡ್ರೈ ಮ್ಯಾಟ್ರ್ ಕೊಟ್ಟರೆ ಏನೂ ತೊಂದರೆ ಆಗೋಲ್ಲ. ಬಟ್ ಕೊಡ್ತಕ್ಕಂಥ ಮೇವೆಲ್ಲವೂ ಹಸಿ ಮೇವೇ ಆಗಿದ್ದರೆ ಸೊ ಇಲ್ಲಿ ಡ್ರೈ ಮ್ಯಾಟರ್ ಕಡಿಮೆ ಇದ್ದರೆ ಸೊ ಆ ಫ್ಯಾಟ್ ಮತ್ತು ಎಸ್ ಎನ್ ಎಫ್ ಮತ್ತು ಹಾಲಿನ ಟೋಟಲಿ ಇಳುವರಿಯಲ್ಲೂ ಸಹ ಡೌನ್ ಆಗ್ತಾ ಹೋಗ್ತದೆ. ಸೊ ನಾವು ಅದರಿಂದ ಡ್ರೈ ಮ್ಯಾಟರ್ ಕಂಪಲ್ಸರಿ ಕೊಡಬೇಕು, ಅದು ಬೇಕಾಗಿರ್ತಕ್ಕಂಥದ್ದು, ಅವಶ್ಯಕತೆ ಇರತಕ್ಕಂಥದ್ದು. ಅದೇ ರೀತಿ ದಾಣಿ ಮಿಶ್ರಣ ಸೊ 3 ಲೀಟರ್ಗೆ 1 kg ಕೊಡಲೇಬೇಕು. ಸೊ ಅದು ನೀವು ರೆಡಿ ಮಾಡ್ಕೊಂಡಿದ್ದಾದರೂ ಆಗ್ಬೋದು, ಕಂಪ್ನಿಯ ಒಂದು ಫೀಡ್ ಆದರೂ ಆಗ್ಬೋದು. ಸೊ 3 ಲೀಟರ್ಗೆ 1 kg ಅಷ್ಟು ಕೊಡಲೇಬೇಕಾಗುತ್ತೆ.
ನಾವೀಗ ಅದನ್ನು ಬಿಟ್ಟು ರಿಮೈನಿಂಗ್ ಬೇರೆ ಏನಾದರೂ ಟಿ ಎಮ್ ಆರು ಅದು ಇದು ಕೊಡ್ತಾ ಇದ್ರೆ ಸೊ ಅದರಲ್ಲೂ ಡ್ರೈ ಮ್ಯಾಟರ್ ಇರುತ್ತೆ. ನಾವೀಗ ಆಲ್ರೆಡಿ ನಾವು ಮೊದಲೇ ಹೇಳಿದ್ವಿ ಡ್ರೈ ಮ್ಯಾಟರ್ ಅಂದರೆ ಮಾಸ್ ಎಷ್ಟು ಬೇಕಂದರೆ ಒಂದು ಹಸುವಿಗೆ ಪರ್ ಡೇ ಎಷ್ಟು 15 kg ಅಷ್ಟು ಬೇಕಾಗುತ್ತೆ. ಸೊ ನಾವು ಹಸಿ ಮೇವಿಂದ ಎಷ್ಟು ಸಂಗ್ರಹಿಸ್ತೀವಿ ಅಂತಂದು ಈಗ ಆಲ್ರೆಡಿ ಹೇಳಿದ್ದೀವಿ ನಿಮಗೆ. ಸೊ ಆದ್ದರಿಂದ ಅಂದರೆ 6 kg ಅಷ್ಟು, ರಿಮೈನಿಂಗ್ 9 kg ಅಷ್ಟು ನೀವು ದಾಣಿ ಮಿಶ್ರಣ ಕೆ ಜಿ ಬರ್ಬೋದು ಯಾವುದು ಡ್ರೈ ಮ್ಯಾಟರನ್ನು. ಬಟ್ ಹಾಲು ಉತ್ಪಾದನೆಗೆ ಸರಿ ಹೋಗುತ್ತೆ ಅದು ಹಸುವಿನ ದೇಹಕ್ಕೆ, ಆ ದೇಹದ ಒಂದು ಬೆಳವಣಿಗೆಗೆ, ದೇಹದ ಒಂದು ನಿತ್ಯದ ಒಂದು ಅವಶ್ಯಕತೆಯನ್ನು ನೀಗಿಸೋದಕ್ಕಾಗೋದಿಲ್ಲ. ಆ ಉದ್ದೇಶಕ್ಕೋಸ್ಕರ ನೀವು ಅಡಿಷ್ನಲ್ ಆಗಿ ಈ ಒಣಮೇವನ್ನು ಕೊಟ್ಟರೆ ಅದು ಆ ಒಂದು ಡ್ರೈ ಬೇಸು ಸಮತೋಲಿತವಾಗುತ್ತೆ. ಸಮತೋಲನವಾದಾಗ ಖಂಡಿತ ಫ್ಯಾಟ್ ಮತ್ತು SNF ಅಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳು ಬರೋಲ್ಲ. ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ನೀರು. ಸೊ ಈಗ ನೀರನ್ನು ನಾವು ಬೆಳಗ್ಗೆ ಒಂದು ಟೈಮು, ಸಾಯಂಕಾಲ ಒಂದು ಟೈಮ್, 2 ಟೈಮ್ ಕೊಡ್ತೀವಿ ನೀರನ್ನು. ಅದಾದ ನಂತರ ಸೊ ನಾವು ಎಲ್ಲಿ ಕಟ್ಟಿರ್ತೀವೋ ಅಲ್ಲೇ ಇರ್ತವೆ, ಅಲ್ಲೇ ಮೇಯ್ತಾ ಇರ್ತವೆ. ಸೊ ನೀರನ್ನು ನಾವು ಕೊಡೋದಕ್ಕೆ ಮುಂದೇನೂ ಸಹ ಬರೋದಿಲ್ಲ, ಅದನ್ನ ಯೋಚನೆಯೂ ಮಾಡಲ್ಲ. ಮಳೆಗಾಲದಲ್ಲಿ ಮಳೆ ಬರ್ತಾ ಇರುತ್ತೆ, ನೀರಿನ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ 1 ಟೈಮ್ ಕೊಟ್ಟರೆ ಸಾಕು ಅಂತ ಕೆಲವರು ಅಂದ್ಕೊತಾರೆ. ಸೊ ಫ್ಯಾಟ್, SNF ಮತ್ತು ಹಾಲಿನ ಇಳುವರಿ, ಸೊ ಈ ಒಂದು ಇದರಲ್ಲಿ ಕಂಪಲ್ಸರಿ ನೀರಿನ ಅವಶ್ಯಕತೆ, ಅಂದರೆ ನೀರಿನ ಒಂದು ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ನೀರು ಸದಾಕಾಲ ಲಭ್ಯ ಇರಬೇಕು. ಸೊ 1 ಲೀಟರ್ ಹಾಲು ಉತ್ಪಾದನೆ ಆಗಬೇಕಂದ್ರೆ ಸುಮಾರು 100 ರಿಂದ 150 ಲೀಟರ್ನಷ್ಟು ರಕ್ತ ಆ ಒಂದು ಇದರಲ್ಲಿ ಸರಬರಾಜು ಆಗ್ತಾ ಹೋಗ್ತಾ ಇರುತ್ತೆ. ಸೊ ನೀರಿನ ಅಂಶ ಯಾವಾಗ ಫುಲ್ ಡೌನ್ ಆಗುತ್ತೆ, ರಕ್ತ ಸರಬರಾಜು ಆಗೋದು ತೀರಾ ಕಡಿಮೆ ಆಗುತ್ತೆ. ಅಂದರೆ ನೀರು ತಗೊಳ್ಳುತ್ತೆ ಬಟ್ ಕಡಿಮೆ ಆದಾಗ, ಸೊ ಅದು ತೀರಾ ಕಡಿಮೆ ಆದಾಗ ಹಾಲಿನ ಇಳುವರಿ ಅಥವಾ ಫ್ಯಾಟ್ SNF ಎರಡರಲ್ಲೂ ಸಹ ವ್ಯತ್ಯಾಸ ಆಗುತ್ತೆ. ಕಂಪಲ್ಸರಿ ನೀರು ಬೇಕೇ ಬೇಕು ಆ ಒಂದು ಹಾಲು ಉತ್ಪಾದನೆಗೆ ಮತ್ತು ಫ್ಯಾಟ್ SNF ಅಂದರೆ ಸದಾಕಾಲ ಅದಕ್ಕೆ ಲಭ್ಯವಿರುವಂತೆ ನೀವು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಅಂದರೆ ಈಗ ಮೇವು ಮೇಯ್ದ ತಕ್ಷಣ ಪಕ್ಕದಲ್ಲೇ ತೊಟ್ಟಿಯನ್ನು ನಿರ್ಮಾಣ ಮಾಡಿಕೊಂಡಿದ್ರೆ ಸೊ ಬೇಕಾದಾಗ ನೀರನ್ನು ಕುಡಿಯುತ್ತೆ. ನೀವು ಈಗ ಕೆಲವೊಂದು ಬಿಹಾರಿಗಳು ಹೊರಗಡೆ ಒಂದು ರಾಜ್ಯದ ಒಂದು ಕೂಲಿ ಆಳುಗಳನ್ನು ಇಟ್ಕೊಂಡ್ರೆ ಅವ್ರು ಕಂಪಲ್ಸರಿ ಡೈಲಿ 2 ಟೈಮ್ಸ್ ಏನು ಮಾಡ್ತಾರೆ, ನೀರನ್ನು ತೋರಿಸ್ತಾರೆ, ಅಂದರೆ ಕುಡಿಲಿಕ್ಕೆ ಬಿಡ್ತಾರೆ. ಸೊ ಬಟ್ ನೆಕ್ಸ್ಟ್ ಟೈಮ್ ಅದನ್ನು ಅದರ ಕಡೆ ತಲೆ ಸಹ ಹಾಕೋದಿಲ್ಲ. ಸೊ ಆ ರೀತಿ ಅದು ಮಾಡೋದು ಬೇಡ, ಸದಾಕಾಲ ನೀರು ಲಭ್ಯತೆ ಇರಬೇಕು. ಸೊ ಇದು ಮುಖ್ಯವಾದಂಥ ಕಾರಣವನ್ನು ಪಾತ್ರವನ್ನು ವಹಿಸುತ್ತೆ ನೀರು ಈ ಒಂದು ಹಾಲು ಇಳುವರಿಯಲ್ಲಿ. ಸೊ ಅದು ಕಂಪಲ್ಸರಿ ಕೊಡಬೇಕಾಗುತ್ತೆ. ಅದಾದ ನಂತರ ಆಯಿಲ್ ಕೇಕ್ಸ್, ಸೊ ಎಣ್ಣೆ ಕಾಳುಗಳು. ನಾವು ದಾಣಿ ಮಿಶ್ರಣದಲ್ಲಿ ನೀವು ಈಗಾಗಲೇ ಹೇಳ್ಕೊಂಡಿದ್ದೀವಿ 20% ಕಂಪಲ್ಸರಿ ಆಯಿಲ್ ಕೇಕ್ಸ್ ಬೇಕೇ ಬೇಕು. ಸೊ ಈಗ ತೀರಾ ಫ್ಯಾಟ್ ಡೌನ್ ಆಗಿದೆ ಅಂತ ಅಂದರೆ ಆಯಿಲ್ ಕೇಕ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ನಾವು ಬೇಗನೆ ಸೊ ಫ್ಯಾಟ್ SNFನ್ನು ಹಿಂಪಡಿಬಹುದು. ಸೊ ಬೇಗನೆ ರಿಕವರಿ ಮಾಡ್ಕೋಬೋದು. ಸೊ ಕಂಪಲ್ಸರಿ ಆಯಿಲ್ ಕೇಕ್ಸ್ ಅನ್ನೋದು ಯೂಸ್ ಮಾಡಬೇಕಾಗುತ್ತೆ. ಸೊ ಅದು ದಾಣಿ ಮಿಶ್ರಣದಲ್ಲಿ ಸೊ ಎಣ್ಣೆಯ ಅಂಶ, ಎಣ್ಣೆ ಕಾಳುಗಳ ಒಂದು ಅಂಶ ಅಂತಕ್ಕಂಥದ್ದು ಬೇಕು. ಅದು ಹತ್ತಿ ಹಿಂಡಿ ಆಗಿರ್ಬೋದು ಅಥವಾ ಶೇಂಗಾ ಹಿಂಡಿ ಆಗಿರ್ಬೋದು. ಸೊ ಇದು ಸಹ ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಅದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಬಂದು ಸಾಸಿವೆ ಎಣ್ಣೆ. ಸೊ ನಾನು ಹೇಳ್ತಾ ಇರ್ತೀನಿ ಸಾಸಿವೆ ಎಣ್ಣೆ ಕೊಡಿ. ಸೊ ಕನಿಷ್ಠ ಒಂದು 10 ದಿವಸಕ್ಕೆ ಒಂದು ಸಲ ಆದರೂ ಸಹ 10 ದಿವಸಕ್ಕೆ 1 or 2 ಡೇಸ್ ಕೊಟ್ಟು ನೆಕ್ಸ್ಟ್ ಒಂದು 10 ರಿಂದ 15 ದಿವಸ ಒಂದು 100 ಗ್ರಾಮ್ ಕೊಟ್ಟು ಸೊ ನೀವು ಇದು ಮಾಡೋದ್ರಿಂದ ಅದರಲ್ಲಿರುವಂತಹ ಅಮೈನೋ ಆಸಿಡ್ಸು ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ಯಾಟ್ ಮತ್ತು SNF ಇಂಪ್ರೂವ್ಮೆಂಟ್ಗೆ, ಪ್ಲಸ್ ಮಿಲ್ಕ್ ಇಂಪ್ರೂವ್ಮೆಂಟ್ಗೂ ಸಹ ಅದು ಯೂಸ್ ಆಗುತ್ತೆ. ಸೊ ಒಂದು 10 ಡೇಸ್ಗೆ ಒಂದು ಸಲ ಕೊಟ್ಟರೂ ಸಹ ಏನು ತೊಂದರೆ ಇಲ್ಲ. ಅದು ಸಹ ಮುಖ್ಯ ಪಾತ್ರ ವಹಿಸ್ತಕ್ಕಂಥದ್ದು ಫ್ಯಾಟ್ SNF ಇಂಪ್ರೂವ್ಮೆಂಟ್ ಪ್ಲಸ್ ಮಿಲ್ಕ್ ಈಲ್ಡಿಂಗ್. ಸೊ ಇವೆರಡಕ್ಕೂ ಮೇಯ್ನ್ ಒಂದು ಪಾತ್ರವನ್ನು ವಹಿಸ್ತವೆ. ಅದಾದ ನಂತರ ನಾವು ಮೇಯ್ನಾಗಿ ಮಾತಾಡಬೇಕಾಗಿರ್ತಕ್ಕಂಥದ್ದು ಮಿನರಲ್ ಮಿಕ್ಸರು. ಸೊ ಮಿನರಲ್ ಮಿಕ್ಸರು ಅಂದರೆ ಕಡಿಮೆ ಹಾಲು ಕರಿತಕ್ಕಂಥ ಊಟಕ್ಕೆ ಮಿನರಲ್ ಮಿಕ್ಸರು ಬೇಡ ಅಂತ ಸುಮಾರು ಜನ ಹೇಳ್ತಾರೆ. ಯಾಕೆ ಅಂತಂದರೆ ಹಾಲು ಕೊಡ್ತಕ್ಕಂಥದ್ದು ಕಡಿಮೆ 3-4 ಲೀಟರ್ ಕೊಡ್ತಕ್ಕಂಥ ಊಟಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಬಟ್ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಸೊ ಕೊಡಲೇಬೇಕು. ಸೊ ನಾವೀಗ ಆಲ್ರೆಡಿ ನಮ್ಮ ಒಂದು ಮಿನರಲ್ ಮಿಕ್ಸರನ್ನು ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೀವಿ. ಸರ್ ಫ್ಯಾಟ್ ಇಲ್ಲ SNF ಇಲ್ಲ ಅಂತ ಹೇಳಿ ನಮಗೆ ಮೆಸೇಜ್ ಮಾಡಿ ತರಿಸ್ಕೊಂಡು ಹಾಕಿರೋರು ಸಹ ಇದ್ದಾರೆ, ಹಾಕ್ಬಿಟ್ಟು ಫೋನ್ ಮಾಡಿರೋರು ಇದ್ದಾರೆ. ಸೊ ಅದರಲ್ಲಿ ಬಿಡದಿಯಿಂದ ಪ್ರದೀಪ್ ಅಂತ ಒಬ್ಬರು ಇದ್ದಾರೆ. ಸೊ ಅವರು ಫ್ಯಾಟ್ ಕಡಿಮೆ ಆಗಿದೆ ಮತ್ತು SNF ಕಡಿಮೆ ಆಗಿದೆ. ಸೊ ತುಂಬಾ ಹಾಲು ವೇಸ್ಟ್ ಆಗಿದೆ ನಮ್ಮ ಇದರಲ್ಲಿ ಅಂದರೆ ಫ್ಯಾಟ್ ಇಲ್ಲದೆ SNF ಇಲ್ದಲೆ. ಸೊ ವಾಪಸ್ ಕೊಟ್ಟಿರ್ತಕ್ಕಂತಹ ದಿನಗಳಿದ್ದಾವೆ. ಅದಕ್ಕೋಸ್ಕರ ನಾವು ಮಿನರಲ್ ಮಿಕ್ಸರ್ ಯೂಸ್ ಮಾಡಬೇಕು, ಫ್ಯಾಟ್ SNF ಬೇಕೇ ಬೇಕು ಅಂತೇಳಿ ಸೊ ಅವ್ರು ಕಳಿಸ್ಕೊಟ್ಟಿದ್ದು 3 ಟೈಮ್ ಪರ್ಚೇಸ್ ಮಾಡಿದ್ರು ಖಂಡಿತ ಸೊ ಅವರು ಒಳ್ಳೆ ರಿಸಲ್ಟನ್ನು ತಗೊಂಡಿದ್ದಾರೆ. ಅದೇ ರೀತಿ ಕೊರಟಗೆರೆಯಿಂದ ನಂದನ್ ಅನ್ನೋರು ಸಹ ಮಿನರಲ್ ಮಿಕ್ಸರ್ ಯೂಸ್ ಮಾಡಿ ಸರ್ ಒಳ್ಳೆ ರಿಸಲ್ಟ್ ಬಂದಿದೆ ಸರ್, ಮನೆಯಲ್ಲೆಲ್ಲ ತುಂಬ ಖುಷಿಯಾಗಿದ್ದಾರೆ ಅಂತೇಳಿ ಸೊ ಅವರು ಕೊಟ್ಟಿದ್ದರು. ಕಂಪಲ್ಸರಿ ಮಿನರಲ್ ಮಿಕ್ಸರ್ ಬೇಕೇ ಬೇಕು. ಅದೇ ರೀತಿ ಮಂಡ್ಯದಿಂದ ಪ್ರಶಾಂತ್ ಅನ್ನೋರು ಅನಿಸುತ್ತೆ, ಸೊ ಅವರು ಸಹ ಮಿನರಲ್ ಮಿಕ್ಸರ್ ಪರ್ಚೇಸ್ ಮಾಡಿದ್ರು, ಅವರು ಸಹ ಮಿನರಲ್ ಮಿಕ್ಸರ್ ಕೊಟ್ಟು ಒಳ್ಳೆ ರಿಸಲ್ಟ್ ತೊಗೊಂಡಿದ್ದಾರೆ. ನೆಕ್ಸ್ಟು ಹೊಸಕೋಟೆಯಿಂದ ಮೋಹನ್ ಅನ್ನೋರೊಬ್ಬರು ತರಿಸ್ಕೊಂಡಿದ್ರು. ಮೇಯ್ನ್ಲಿ ಏನು ಅಂತಂದರೆ ಮಿನರಲ್ ಮಿಕ್ಸರ್ ಸರ್ ನನಗೆ ಫ್ಯಾಟ್ ಬರ್ತಾ ಇಲ್ಲ, ಮಿನರಲ್ ಮಿಕ್ಸರ್ ಕೊಟ್ಟರೆ ಬರುತ್ತಾ ಅಂತಂದು ತರಿಸ್ಕೊಂಡಿದ್ರು. ಬಟ್ ಹಾಕಿ ನೆಕ್ಸ್ಟ್ ಅವರು ನಮ್ಗೆ ಕಾಲ್ ಮಾಡಲಿಲ್ಲ. ಮೇ ಬಿ ಅವ್ರಿಗೆ ರಿಸಲ್ಟ್ ಬಂದಿದೆಯೋ ಇಲ್ಲವೋ ಗೊತ್ತಿಲ್ಲ.
ಸೊ ಬಂದಿರುತ್ತೆ ಅಂತ ನಾನಂತೂ ಭಾವಿಸ್ತೀನಿ. ಯಾಕೆಂದರೆ ಇವರೆಲ್ಲರೂ ಕಾಲ್ ಮಾಡಿದ್ರು ಬಂದಿದೆ ಅಂತ. ಸೊ ಬರಲಿಲ್ಲ ಅಂತ ಅಂದರೆ ಅದಕ್ಕೆ ರೀಸನ್ ಏನಾಗಿರುತ್ತೆ, ಬೇರೆ ಏನಾದರೂ ಬ್ಯಾಲೆನ್ಸ್ಡ್ ಫುಡ್ ಮೇಂಟೈನ್ ಬೇರೆ ಇದರಲ್ಲಾದರೂ ಆಗಿರ್ಬೋದು. ಬಟ್ ಮಿನರಲ್ ಮಿಕ್ಚರ್ ಯೂಸ್ ಮಾಡಿದ್ರೆ ಕಂಪಲ್ಸರಿ ನಿಮಗೆ ಫ್ಯಾಟ್ SNF ಅಲ್ಲಿ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಸೊ ಯೂಸ್ ಮಾಡಿ. ಅದೇ ರೀತಿ ಈ ಎಲ್ಲ ಪಾಯಿಂಟ್ಗಳನ್ನು ಮೇಯ್ನಾಗಿ ನೀವು ಪರಿಗಣನೆಗೆ ತೆಗೆದುಕೋಬೇಕಾಗುತ್ತೆ. ನಾನು ಹೇಳಿದಂಥ ಈ ಎಲ್ಲ ಪಾಯಿಂಟ್ಗಳನ್ನು ಇವೆಲ್ಲ ಮೇಂಟೈನ್ ಮಾಡಿ. ಸೊ ನನಗೆ ಫ್ಯಾಟ್ SNF ಬಂದಿಲ್ಲ ಅಂತ ಅಂದರೆ ಖಂಡಿತ ಅದು ಸಾಧ್ಯವಿಲ್ಲ, ಬಂದೇ ಬರಬೇಕು. ಆ ರೀತಿ ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ರೋಗಕ್ಕೆ ತುತ್ತಾಗಿರಬೇಕಾಗುತ್ತೆ ಒಂದೊಂದು ಅಲ್ಲಿ ಏನಾದರೂ ಬೇರೆ ಒಂದು ರೋಗವನ್ನು ಅಟ್ಯಾಕ್ ಆಗಿರ್ಬೋದು. ಬಟ್ ಚೆಕ್ ಮಾಡ್ಕೋಬೇಕು. ಬಟ್ ಇದೆಲ್ಲವನ್ನು ಮಾಡಿ ಬರಲಿಲ್ಲ ಅನ್ನೋದು ತುಂಬಾ ಅದು ತಪ್ಪಾಗುತ್ತೆ. ಕಂಪಲ್ಸರಿ ಬಂದೇ ಬರುತ್ತೆ. ಬ್ಯಾಲೆನ್ಸ್ಡ್ ಫುಡ್ ಮೇಂಟೈನ್ ಮಾಡಿದಾಗ, ವಾಟರನ್ನು ಸಫಿಷಿಯೆಂಟ್ ಕೊಟ್ಟಾಗ, ಸೊ ಫೈಬರ್ ಕಂಟೆಂಟ್ ಇರುವಂತಹ ಡ್ರೈ ಮ್ಯಾಟರನ್ನು ಕೊಟ್ಟಾಗ, ಸೊ ಆಯಿಲ್ ಕೇಕ್ಸನ್ನು ಕೊಟ್ಟಾಗ, ಸಾಸಿವೆ ಎಣ್ಣೆಯನ್ನು ಕೊಟ್ಟಾಗ, ಮತ್ತು ಮೇಯ್ನಾಗಿ ಇನ್ನೂ ಒಂದು ಪಾಯಿಂಟ್ ಇದೆ. ಸೊ ಅದೇನು ಅಂತಂದರೆ ಉಪ್ಪು, ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು. ಉಪ್ಪನ್ನು ನಾವು ಕೊಡೋದ್ರಿಂದಲೂ ಸಹ ಫ್ಯಾಟ್ SNF ಇಂಪ್ರೂವ್ ಮಾಡ್ಬೋದಂದರೆ ಮಾಡ್ಬೋದು. ಇದು ಡೈರೆಕ್ಟಾಗಿ ಫ್ಯಾಟ್ SNF ಇಂಪ್ರೂವ್ ಮಾಡದೇ ಇರ್ಬೋದು. ಆದರೆ ಇಲ್ಲಿ ಆ ಒಂದು ಜೀರ್ಣಕ್ರಿಯೆಗಾಗ್ಬೋದು ಅಥವಾ ಅಲ್ಲಿ ನಡೆಯುವಂಥ ಒಂದು ಫುಲ್ ಪ್ರೋಸೆಸ್ಗೆ ಇದು ಉತ್ತಮವಾಗಿರುವಂತಹ ಒಂದು ಎನರ್ಜಿಯನ್ನು ಕೊಡ್ತಕ್ಕಂಥದ್ದು. ಬಟ್ ಅದೆಷ್ಟು ಕೊಡಬೇಕು ಅಂದರೆ ಕಂಪಲ್ಸರಿ 30 ಗ್ರಾಮ್ನಷ್ಟು ಮಾತ್ರ ಕೊಡಿ. ಹೆಚ್ಚು ಕೊಟ್ಟರೆ ತೊಂದರೆ ಆಗ್ತಕ್ಕಂಥದ್ದು ನಮಗೆ. ಸೊ ಹೆಚ್ಚು ಕೊಡೋದು ಬೇಡ, ಒಂದು 30 ಗ್ರಾಮ್ ಅದು ಲಿಮಿಟ್ ಆಗಿರಲಿ. ಸೊ ಕಡಿಮೆ ಕೊಟ್ಟರೆ ಏನು ತೊಂದರೆ ಇಲ್ಲ, 30 ಗ್ರಾಮ್ಗಿಂತ ಮೇಲೆ ಹೋಗೋದು ಬೇಡ. ಸೊ ಅದು ಸಹ ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ಸಾಲ್ಟು, ಸೋಡಿಯಂ ಕ್ಲೋರೈಡು. ಸೊ ಅದನ್ನು ಸಹ ನಾವು ಕೊಡಬೇಕು. 30 ಗ್ರಾಮ್, ಹೆಚ್ಚು ಕೊಡಬಾರ್ದು. ಕಡಿಮೆ ಕೊಟ್ಟರು ತೊಂದರೆ ಇಲ್ಲ, ಹೆಚ್ಚಂತೂ ಕೊಡಬಾರ್ದು. ಸೊ ಇಷ್ಟು ರೂಲ್ಸನ್ನು ನಾವು ಪಾಲನೆ ಮಾಡಿದ್ರೆ ಸೊ ನಮ್ಮ ಒಂದು ಡೈರಿಯಲ್ಲಿ ಫ್ಯಾಟ್ ಮತ್ತು SNFನ ಯಾವುದೇ ತೊಂದರೆಗಳು ಬರೋದಿಲ್ಲ. ಸೊ ನೀವು ಅದನ್ನು ಫಾಲೋ ಮಾಡಿಬಿಟ್ಟು ನೀವು ರಿಸಲ್ಟ್ ಏನಾದರೂ ನಿಮಗೆ ಚೆನ್ನಾಗಿ ಕಾಣಿಸ್ತಂದರೆ ಖಂಡಿತ ಒಂದು ಕಾಮೆಂಟ್ ಮಾಡಿ. ಸೊ ಈ ರೀತಿಯಾಗಿ ಫಾಲೋ ಮಾಡಿ ನೀವು ರಿಸಲ್ಟನ್ನು ತೆಗೆದುಕೋಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಸೊ ಆ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನೀವೆಲ್ಲರೂ ಸಹ ವಿಡಿಯೋನ ನೋಡಿ ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಅಷ್ಟನ್ನು ಮಾತ್ರ ಕೇಳ್ಕೊತೀರಿ, ಬೇರೇನು ನಿಮ್ಮಿಂದ ನಾನು ಬಯಸೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋವನ್ನು ವಾಚ್ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.